ಪ್ರತಿಯೊಬ್ಬ ಬೆಂಗಳೂರಿಗನಿಗೆ ಇರೋ ಪ್ರಾಬ್ಲಮ್ಮು ಇರೋ ಸಮಸ್ಯೆನೇ ಅಂದರೆ ತಿಂಡಿಗೆ ಹೋದಾಗ ಎಕ್ಸ್ಟ್ರಾ ಚಟ್ನಿ ಎಕ್ಸ್ಟ್ರಾ ಸಾಂಬಾರ್ ಅಂತ ಕೇಳೋದು. ಬಟ್ ಈ ಒಂದು ಉದ್ಯಮಿ ಬಂದು ಹೆಸರಲ್ಲೇ ಎಕ್ಸ್ಟ್ರಾ ಚಟ್ನಿ ಅಂತ ಇಟ್ಬಿಟ್ಟಿದ್ದಾರೆ. ಅವ್ರ ಹೆಸರಿಗೆ ತಕ್ಕಂಗೆ ಎಕ್ಸ್ಟ್ರಾ ಚಟ್ನಿ ಕೊಡ್ತಾರ ಕೊಡಲ್ವಾ, ನಮ್ಮ ಒಂದು ಈ ಬೇಡಿಕೆ ಈಡೇರಿಕೆನ ಅವರು ಏನು ಒಂದು ಸ್ಯಾಟಿಸ್ಫೈ ಮಾಡ್ತಾರ ಅನ್ನೋದನ್ನ ನೋಡೋಣ. ಅವ್ರ ಹೆಸರಿಗೆ ಜಸ್ಟಿಸ್ ಆಗುತ್ತಾ ಅನ್ನೋದು ಕೂಡ ನೋಡೋಣ. ಸೊ ಲೆಟ್ಸ್ ಗೋ ಟು ಎಕ್ಸ್ಟ್ರಾ ಚಟ್ನಿ. ಚಟ್ನಿ ಬೇಕು ಅಂದಾಗ ಏನ್ ಕೇಳಬೇಕು ಅಂತಾನು ಬರ್ತಿದ್ದಾರೆ. ಅಕ್ಕ ಸ್ವಲ್ಪ ಚಟ್ನಿ ಅಂತ ಕೇಳಿದ್ರೆ ಅವರು ಚಟ್ನಿ ನೀವು ಕೇಳ್ದಂಗೆ ಬಡಿಸ್ತಾರೆ. ಇಲ್ಲಿನ ವಿಶೇಷ ಇನ್ನೊಂದು ಏನಪ್ಪಾ ಅಂದ್ರೆ ಪ್ರತಿದಿನ ಎಕ್ಸ್ಟ್ರಾ ಚಟ್ನಿ ಆಫ್ ದ ಡೇ ಅಂತ ಒಂದೊಂದು ದಿನ ಒಂದೊಂದು ವೆರೈಟಿ ಚಟ್ನಿ ನೀವು ಕೇಳೇ ಇರಕ್ ಸಾಧ್ಯ ಇಲ್ಲ. ಅಂಡ್ ಇವತ್ತಿನ ಸ್ಪೆಷಾಲಿಟಿ ಹೀರೆಕಾಯಿ ಚಟ್ನಿ. I saw this very unique looking dish, but ನಂಗೆ ನೋಡಿದ ತಕ್ಷಣ ಫಸ್ಟ್ ತಿರುಪತಿಲಿ ಒಡೆ ಕೊಡ್ತಾರಲ್ಲ ಅದನ್ನ ಅಪ್ಕ ಬಂತು. Is it the same thing? Okay, even I tried this. It is almost 90% the same, but when I asked her, she told it is a kire vade. ಕೀರೆ ವಡೆ. So ಆ ವಡೆ ಒಳಗೆ ಸೊಪ್ಪು ಹಾಕ್ತಾರೆ. ಏನ್ ಸೊಪ್ಪು? ಅದು ಗೊತ್ತಿಲ್ಲ. Okay. ಕೀರೆ ವಡೆ ಇದು ಈ ಬೇಸ್ ಇಂಗ್ರೀಡಿಯೆಂಟ್ ಬಂದು ಉದ್ದಿನ ಕಾಳು ಕಪ್ಪುದು ಅಂತ ಬರುತ್ತಲ್ಲ. Okay. So they told it's the same. And when you try this with this allam chutney. Allam chutney. Yes. And when you try just this chutney and just lick it, it gives an after feel in your throat. Come, we both will do it. Yeah. It's a mellow high. Cheers. Cheers. Oh, That's the best part. wow. Now break this. Dip it. Savor a piece. This is the matter. Chotwa. ಅರ್ಥ ಆಯ್ತಾ? Super. Now you understand why I was telling try this. ಭಯಂಕರ. And it's leaving such a good aftertaste, Shala. Exactly. Oh my goodness. This is leaving an aftertaste on your tongue. This is leaving an aftertaste on your throat. Yeah. Go together. I'll make you go for one more piece. I will go for one more piece. ನಾನು ಇಡ್ಲಿ ವಿತ್ ಕಡಲೆಕಾಯಿ ಚಟ್ನಿ ಟೇಸ್ಟ್ ಮಾಡ್ತೀನಿ. ಪರ್ಫೆಕ್ಟ್ ಸ್ಪೈಸ್ನೆಸ್ ಇದೆ. ಯೂಶಲಿ ಹೋಟೆಲ್ಸ್ನಲ್ಲಿ ಕಡಲೆಕಾಯಿ ಚಟ್ನಿ ಸಿಗೋದು ರೇರ್. ಅದು ಎಸ್ಪೆಷಲಿ ಬ್ಯಾಂಗ್ಳೂರ್. ಎಸ್ ಎಕ್ಸಾಕ್ಟ್ಲಿ. ಬಟ್ ಇಲ್ಲಿ ಕಡಲೆಕಾಯಿ ಚಟ್ನಿನೂ ಚೆನ್ನಾಗಿದೆ. ಇಡ್ಲಿ ಸಾಫ್ಟ್ ಆಗಿರೋದ್ರಿಂದ ಅದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ತಾ ಇದೆ. ಖಾರವಾಗಿ ಸಾಫ್ಟ್ ಆಗಿ ಸೂಪರ್ ಆಗಿದೆ. ನಾನು ಬಂದಿಲ್ಲ ತಾನೆ. ವೆರಿ ಫೇಮಸ್ ಆಂಧ್ರ ಪುನುಗ್ಲು ಅಂತ ಇದು. ಏನಿಲ್ಲ, ಡೋ ಬಾಲ್ಸ್, ಫ್ರೈಡ್ ಡೋ ಬಾಲ್ಸ್ ಅಂತ ಇಂಗ್ಲೀಷ್ ಹೇಳಕ್ಕೆ. ಆ್ಯಂಡ್ ದ್ಯಾಟ್ ಅಲಾಂಗ್ ವಿತ್ ದ ಅಮೇಝಿಂಗ್ ಪೀನಟ್ ಚಟ್ನಿ. ವಾವ್, ಸೋ ಗುಡ್. ಯಾ, ಪೀನಟ್ ಚಟ್ನಿ ತುಂಬ ಚೆನ್ನಾಗಿದೆಯಾ, ಪುನುಗುಲ್ ತುಂಬ ಚೆನ್ನಾಗಿದೆ, ಗೊತ್ತೇ ಆಗ್ತಿಲ್ಲ. ನೀವೇ ಬಂದು ಡಿಸೈಡ್ ಮಾಡಿ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಲ್ಲಿ ಸಿಹಿ ಪೊಂಗಲ್ ಮಾಡಿದ್ದಾರೆ. ನಾನು ಆಗ್ಲೇ ಯಾರ್ದೋ ಪ್ಲೇಟಲ್ಲಿ ತಿನ್ಬಿಟ್ಟೆ. ಒಂದು ನಿಜ ಹೇಳ್ತಾ ಇದೀನಿ, ಈ ಸ್ವೀಟ್ ಪೊಂಗಲ್ನ ತಿಂದ್ರೆ ದಕ್ಷಿಣ ಭಾರತದಲ್ಲಿರೋ ಎಲ್ಲಾ ದೇವಸ್ಥಾನದ ಒಂದು ದರ್ಶನ ಆಗದಾಗ ಫೀಲಿಂಗ್ ಬರ್ತದೆ. ಇಟ್ ಈಸ್ ದ್ಯಾಟ್ ಗುಡ್, loaded with ghee, warm to make that comfort feel. ಕ್ಯಾಶ್ಯೂ ಸುಳ್ಕೊಳುತ್ತೆ, ಬೇರೆ ಎಲ್ಲ ಹಂಗೆ ಕರ್ಗೋಗುತ್ತೆ. ಇಸ್ that good. ಖಂಡಿತ, if you want to have a ತೀರ್ಥಯಾತ್ರೆ in ದಕ್ಷಿಣ ಭಾರತ, please have this sweet pongal at extra chutney. It is extra good. So
ನನ್ನ ಎಕ್ಸೈಟ್ಮೆಂಟ್ ನೋಡಿ ಅವ್ರು ಯಾವುದೋ ಮಧುರೈ ತವಾ ಇಡ್ಲಿ ಅಂತ ಸಜೆಸ್ಟ್ ಮಾಡಿದ್ರು. ಇಟ್ ಲುಕ್ಸ್ ವೆರಿ ರಿಚ್ ವಿತ್ ಸ್ಪೈಸಸ್. I'll have it without the chutney first. ಅದು ನೋಡಿ ಖಾರ ಗಿರ ಅಂತ ಅನ್ಕೊಂಡೆ, ಬಟ್ ಇಟ್ಸ್ ವೆರಿ ಸ್ವೀಟ್, ಟ್ಯಾಂಗಿ at the same time, not even remotely spicy. I think the peanut butter will add the third element. Peanut butter, peanut chutney bro. ಅದಕ್ಕೆ ತುಂಬ ಇಂಗ್ಲೀಷ್ ಮಾತಾಡಬಾರ್ದು ಅಂತ ಹೇಳೋದು. But anyway, not my favorite of all the things that I've tried here. ಸೊ ಎರ್ರ ಕಾರಂ ದೋಸೆ ಅಂತ, ತೆಲುಗುಲಿ ಎರ್ರ ಅಂದರೆ ಕೆಂಪು ಅಂತ, ಕೆಂಪು ಖಾರದ ದೋಸೆ ಅಂತ. ಇವತ್ತು 4 ಚಟ್ನಿನೂ ಹಾಕಿಸ್ಕೊಂಡಿದ್ದೀನಿ. ಹೀರೆಕಾಯಿ ಚಟ್ನಿ, ಪೀನಟ್ ಚಟ್ನಿ, ಅಲ್ಲಂ ಚಟ್ನಿ ರೆಡ್, ಅಲ್ಲಂ ಚಟ್ನಿ ಗ್ರೀನ್. ನಂಗೆ ಮಾತಾಡ್ತಾ ಇದ್ರೆ ಜೊಲ್ಸೋಡ್ತಾ ಇದೆ. ಇಟ್ ಇಸ್ ದಟ್ ಟೆಂಪ್ಟಿಂಗ್. ಅಲ್ಲಂ ಚಟ್ನಿ ಎಸ್ಪೆಷಲಿ will awaken your taste buds. I'll just go have it once. The classic green alum chutney. So good. So good. And with the peanut chutney, it gets just better and better and better. ಈ ಚಟ್ನಿಗಳದ್ದು ಅಸಲಿ ಮಜಾ ನೀವು ತಗೋಬೇಕು ಅಂದರೆ, ವಾಟ್ ಐ ಫೆಲ್ಟ್ ಆಫ್ಟರ್ ಈಟಿಂಗ್ ದಿಸ್ ಅಂದರೆ, ಎರ್ರ ಕಾರಂ ದೋಸೆ ತಗೋಬಿಡಿ, ಯಾವ ಪ್ಲೇನ್ ದೋಸೆ ತಗೊಳ್ಳಿ. ಓಕೆ, ಮಸಾಲೆ ದೋಸೆನೂ ಬೇಡ, ಪ್ಲೇನ್ ದೋಸೆನೋ ಖಾಲಿ ದೋಸೆನೋ ತೊಗೊಂಡು ಈ ಚಟ್ನಿಗಳನ್ನ ತಿನ್ನಿ. ನಿಜವಾಗ್ಲೂ ಅದರ ಫ್ಲೇವರ್ ಪ್ರೊಫೈಲ್ಸ್ನ, ಟೇಸ್ಟ್ನ ಖಂಡಿತ ಎಂಜಾಯ್ ಮಾಡ್ತೀರಾ. ಇದೇನಾಗ್ತದೆ, ಈ ಎರ್ರ ಕಾರಂ ಮಸಾಲೆ ಆ ಟೇಸ್ಟ್ನ ಓವರ್ ಪವರ್ ಮಾಡ್ತದೆ. ಆಲೂಗಡ್ಡೆ ಎಲ್ಲ ಬೇಡ, ಪ್ಲೇನ್ ದೋಸೆ, ಖಾಲಿ ದೋಸೆ ಆ ಥರ ಯಾವ್ದು. ದಯವಿಟ್ಟು 4 ಚಟ್ನಿಗಳ ಇವ್ರ ಹತ್ರ ಎಷ್ಟು ಚಟ್ನಿ ಇರುತ್ತೋ ಅಷ್ಟೂ ಟ್ರೈ ಮಾಡಿ. ಎಕ್ಸ್ಟ್ರಾ ಹೆಸರಲ್ಲಿದೆ, ಖಂಡಿತ ಕೊಡ್ತಾರೆ. ಸೊ ಹಾಗೆ ಮಾಡಿ. ಚಟ್ನೀಸ್ ಆರ್ ಜಸ್ಟ್ ಬ್ಯೂಟಿಫುಲ್. ಇಫ್ ದ ಚಟ್ನಿ ಇಸ್ ಅನ್ ಆರ್ಟ್, ಎಕ್ಸ್ಟ್ರಾ ಚಟ್ನಿ ಇಸ್ ದ ಆರ್ಟಿಸ್ಟ್. ಸೊ ನಾನು ಪೀನಟ್ ಚಟ್ನಿಗೆ ಫ್ಯಾನ್ ಆಗಿದ್ದೀನಿ ಇಲ್ಲಿ. ಸೊ ಐ ಜಸ್ಟ್ ಥಾಟ್ ಐ ಚೆಕ್ ಇಟ್ ಔಟ್. ವೈಟ್ ಪಲಾವ್ ಬೇರೆ ಯಾರ್ದ್ರಲ್ಲೂ ಅರೋಮಾ ಬಂತು ನನಗೆ. ಸೊ ಐ ಥಾಟ್ ಐ ಟ್ರೈ ದಿಸ್ ಕಾಂಬೋ. ಹೌದು, ಹ್ಯಾವ್ ಯು ಟ್ರೈಡ್ ದಿಸ್? ಪ್ಲೀಸ್. ಹೌದಾ, ಗೋ ಹೆಡ್. So we are trying the white pulao with the peanut chutney. So it is really good. Good. Khara agide. ಹೌದು. Aದ್ರ ಜೊತೆ ಅದು ಸ್ಪೆಕ್ ಇದೆಲ್ಲ ಚಟ್ನಿ ವೆರಿ ನೈಸ್. Oh, awesome. So she recommended it. I will go ahead. Yeah. As is ಎಲ್ಲ ತಿಂದ್ಮೇಲೆ I want some rice. Typical South Indian ನಾನು. ಕೊನೆಯಲ್ಲಿ ಒಂಚೂರು ಅನ್ನ ತಿಂದ್ಬಿಟ್ರೆ ತಿಂಡಿ ಆಯ್ತು ಅಂತ. ಖಂಡಿತ. ಇಲ್ಲಾಂದ್ರೆ you won't feel that. It's not complete. ಮಧ್ಯಾಹ್ನ ರಾತ್ರಿ ಮೊಸರನ್ನ, ಬೆಳಗ್ಗೆ ಹೊತ್ತು ಒಂಚೂರು ಅನ್ನ. ಕ್ಯೂಕಿ ಸಾಸ್ ಬಿ ಕಭಿ ಬಹೂ ಥೀ. ಸೊ ರೂಪಾ ಮೇಡಮು ಇದನ್ನ ನನಗೆ ಮುಂಚೆ ತಿಂದಿದ್ದಾರೆ. ಆ್ಯಂಡ್ ರೂಪಾ ಮೇಡಮ್ ಹೇಳಿದ್ದು ದಯವಿಟ್ಟು ಇನ್ನೊಂದ್ಸತಿ ಹೇಳ್ಬಿಡಿ. ಇದು ಹಾಲು ಬಟ್ ಸೇಮ್ ನಮ್ಮ ಮನೇಲಿ ನಾನು ಹೇಳ್ಬರ್ತೀನಿ ಹಂಗೆ ಟಿಟ್ಟು ಇದೆ. ಹಲವಾರು ವೀಡಿಯೋಸಲ್ಲಿ ಹೇಳಿದ್ದೀನಿ, ನಮ್ಮ ಅಡುಗೆ ಅರಮನೆ ರಾಣಿ ರೂಪಾ ಅವರು ಎಕ್ಸಲೆಂಟ್ ಹೋಮ್ ಶೆಫ್ ಅಂತ. ಅವ್ರ ಮನೇಲಿ ಮಾಡ್ದಂಗೆ ಇದು ಬರ್ತಾ ಇದೆ ಅಂದರೆ ಇಟ್ ಈಸ್ ಅ ಮಸ್ಟ್ ಟ್ರೈ. ರೂಪಾ ರವಿ ಅಪ್ರೂವ್ಡ್. ಚಟ್ನಿ ಚಟ್ನಿ ಚಟ್ನಿ. ಇಲ್ಲೇ ಕ್ಲಿಯರ್ ಆಗಿ ಹೇಳಿದರೆ, ಕನ್ನಡ ಗೊತ್ತಿಲ್ಲದೆ ಇರೋರು ಯಾರಾದರೂ ಬಂದರೆ ಹೇಳಿ, ಅಣ್ಣ 1 ಕಪ್ ಕಾಫಿ. ಓಕೆ, ಮ್ಯಾಜಿಕ್ ಮಾಡೋಣ ಈಗ. ಅಣ್ಣ 1 ಕಪ್ ಕಾಫಿ ಅಂದರೆ ಹೇಳಿದ್ಮೇಲೆ ಒಂದು ಸ್ವಲ್ಪ ಟೈಮ್ ಬೇಕು ಅವ್ರು ಮಾಡ್ಕೊಡೋಕ್ಕೆ. ಖಂಡಿತ ಮಾಡಿಕೊಡ್ತಾರೆ. ಧನ್ಯವಾದಗಳು ಅಣ್ಣ. ಸೊ ಈ ಒಂದು ಕಾಫಿ ಬ್ರ್ಯಾಂಡಿಂಗ್ ನಂಗೆ ಭಾರಿ ಇಷ್ಟ ಆಯಿತು. ಐ ಆಮ್ ಎಕ್ಸ್ಟ್ರಾ ಬಿಸಿ. ಇಲ್ಲೆಲ್ಲನೂ ಎಕ್ಸ್ಟ್ರಾ ಇದೆ. ಸೊ ಲೆಟ್ಸ್ ಡ್ರಿಂಕ್ ದಿಸ್ ಎಕ್ಸ್ಟ್ರಾ ಬಿಸಿ ಕಾಫಿ. ವೆರಿ ನೈಸ್, ಸೂಪರ್.
ವಸುದೈವ ಕುಟುಂಬಕಂ ಅಂತ ನಾನು ನಂಬ್ತಾ ಹೇಳ್ತಾ ಇದ್ದೀನಿ. ತಿಂದು ತೆಗಿ ಮಜಾ ಮಾಡಿ, ಅನ್ನದಾತು ಸುಖಿ ಭವ. ವಿತ್ ಕ್ಯಾಮ್ರಾಮನ್ ಬ್ಲೇಡ್ ಶ್ರೀನಿಧಿ ಸೈನಿಂಗ್ ಆಫ್. ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಕಮೆಂಟ್ ಮಾಡೋದು ಮರಿಬೇಡಿ. ಎಲ್ಲ ಆಗಲಿಲ್ಲ ಅಂದರೆ ಒಂದಾದರೂ ಮಾಡಿ. ಥ್ಯಾಂಕ್ ಯು. ಸುರಸುಂದರ ಸುರಸುಂದರ ವಾರೆವ ಹೀರೋನ ಯಾರಿವ ಚೋರನ ಹೊಸ